ಸ್ನೇಹಿತರೆ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಜ್ಞಾನಸುಧೆ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಗಣರಾಜ್ಯ ವ್ಯವಸ್ಥೆಯ ಬಗ್ಗೆ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಅಂತ. ಭಾರತ ಗಣರಾಜ್ಯ ರಾಷ್ಟ್ರವಾಗಿದ್ದರೂ ಕೂಡ ಇಂಗ್ಲೆಂಡ್ ಅಥವಾ ಬ್ರಿಟನ್ ಇದು ಗಣರಾಜ್ಯ ರಾಷ್ಟ್ರವಲ್ಲ. ಆದರೆ ತಮಗೆಲ್ಲ ಗೊತ್ತಿರಲಿ, ಭಾರತ ಮತ್ತು ಬ್ರಿಟನ್ ಎರಡೂ ಕೂಡ ಪ್ರಜಾಸತ್ತಾತ್ಮಕ ರಾಷ್ಟ್ರಗಳೇ. ಹಾಗಾದರೆ ಏನಿದು ಗಣರಾಜ್ಯ, ಆ ರಾಷ್ಟ್ರ ಯಾಕೆ ಗಣರಾಜ್ಯ ಎನಿಸಿಕೊಳ್ಳಲಿಲ್ಲ ಅನ್ನೋಂಥ ವಿಷಯವನ್ನು ನಾವಿಲ್ಲಿ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಸ್ನೇಹಿತರೆ, 250 ವರ್ಷಗಳಿಗಿಂತಲೂ ಅಧಿಕ ಕಾಲ ಬ್ರಿಟಿಷರು ಈ ನಮ್ಮ ಭೂಮಿಯನ್ನು ಆಳ್ವಿಕೆ ಮಾಡಿದರು. ಆ ಆಳ್ವಿಕೆಯ ವಿರುದ್ಧ ನೂರಾರು ಸಂಘರ್ಷಗಳು, ಕ್ರಾಂತಿ, ಕದನಗಳು ನಡೆದವು. 1773ರಲ್ಲಿ ಜಾರಿಗೊಂಡಂಥ ರೆಗ್ಯುಲೇಟಿಂಗ್ ಕಾಯ್ದೆಯಿಂದ 1947ರವರೆಗೆ ಬಂದಂತಹ ಕಟ್ಟಕಡೆಯ ಕಾಯ್ದೆ ಸ್ವತಂತ್ರ ಭಾರತ ಕಾಯ್ದೆ. ಇವುಗಳ ನಡುವೆ ಅನೇಕ ಬದಲಾವಣೆಗಳು ಬ್ರಿಟಿಷರು ಈ ಭಾರತದಲ್ಲಿ ತರುವಂಥ ಪ್ರಯತ್ನಗಳನ್ನು ಮಾಡಿದರು ಅಂತ. ಸ್ನೇಹಿತರೆ, ತಮಗೆಲ್ಲ ತಿಳಿದಿರುವಂತೆ 1950ರಲ್ಲಿ ನಮ್ಮ ದೇಶದಲ್ಲಿ ಸಂವಿಧಾನ ಜಾರಿಗೆಗೊಂಡು ಸಂವಿಧಾನಾತ್ಮಕ ಆಳ್ವಿಕೆ ಪ್ರಾರಂಭವಾಯಿತು. ಹೀಗಾಗಿ ಭಾರತ ಪ್ರಮುಖವಾಗಿ ಎರಡು ಸ್ವರೂಪಗಳಲ್ಲಿ ಗುರುತಿಸಿಕೊಳ್ತದೆ. ಒಂದು ಪ್ರಜಾಸತ್ತಾತ್ಮಕ ರಾಷ್ಟ್ರ, ಇನ್ನೊಂದು ಗಣರಾಜ್ಯ ರಾಷ್ಟ್ರ ಅಂತ. ಹಾಗಾದರೆ ಗಣರಾಜ್ಯ ಎಂದರೇನು? ಅದರ ಸ್ವರೂಪಗಳೇನು? ಯಾಕೆ ಭಾರತ ಗಣರಾಜ್ಯವಾಯಿತು, ಆದರೆ ಬ್ರಿಟನ್ ಯಾಕೆ ಗಣರಾಜ್ಯ ಅನಿಸಿಕೊಳ್ಳಲಿಲ್ಲ ಅನ್ನುವಂತಹ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಈ ಗಣರಾಜ್ಯ ಅನ್ನುವಂತಹ ಪದ ಇದು ಲ್ಯಾಟಿನ್ ಭಾಷೆಯ ರೆಸ್ ಪಬ್ಲಿಕಾ ಅನ್ನುವಂತಹ ಪದದಿಂದ ಬಂದಿದೆ. ಈ ರೆಸ್ ಪಬ್ಲಿಕಾ ಎಂದರೆ ಜನತೆಯ ವಿವೇಚನೆಯಿಂದ ಕೂಡಿದ ಆಡಳಿತ ಅಥವಾ ಜನತೆಯ ಹಿತಾಸಕ್ತಿಯನ್ನು ಕಾಪಾಡುವಂತಹ ಆಡಳಿತ ವ್ಯವಸ್ಥೆ ಎಂಬಂತಹ ಅರ್ಥವನ್ನು ಇದು ಸೂಚಿಸ್ತಾ ಇದೆ ಅಂತ. ಇನ್ನು ನಮ್ಮ ದೇಶದ ಮಟ್ಟಿಗೆ ಹೇಳೋದಾದರೆ, ದೇಶದಲ್ಲಿಯ ಜನರು ಅಧಿಕಾರದ ಮೂಲವನ್ನು ಹೊಂದಿರುತ್ತಾರೆ ಅಂತ. ವಿಶೇಷವಾಗಿ ಪ್ರಾತಿನಿಧಿಸುವಿಕೆಯನ್ನು ಹೊಂದಿರುತ್ತದೆ ಈ ಗಣರಾಜ್ಯ ವ್ಯವಸ್ಥೆ. ಈ ಗಣರಾಜ್ಯ ವ್ಯವಸ್ಥೆಯನ್ನು ಅತ್ಯಂತ ವಿಶಿಷ್ಟವಾಗಿ ನಾವು ಗುರುತಿಸಿಕೊಳ್ಳುವುದು ಒಂದು ರಾಷ್ಟ್ರದ ಮುಖ್ಯಸ್ಥ ಆ ಜನರಿಂದ ಪರೋಕ್ಷವಾಗಿ ನೇಮಕಗೊಂಡು ಆಡಳಿತವನ್ನು ನಡೆಸುವಂಥ ವ್ಯವಸ್ಥೆ ಇದು ಗಣರಾಜ್ಯವಾಗಿರುತ್ತದೆ ಅಂತ. ಈ ಗಣರಾಜ್ಯ ವ್ಯವಸ್ಥೆಯಲ್ಲಿ ಎಲ್ಲಿಯೂ ಕೂಡ ಅರಸೊತ್ತಿಗೆ ಆಳ್ವಿಕೆ ನಮಗೆ ಕಂಡುಬರುವುದಿಲ್ಲ. ಮಾತ್ರವಲ್ಲದೆ ಆನುವಂಶಿಕ ರಾಜ್ಯತ್ವ ಪದ್ಧತಿಗಳು ಕೂಡ ಇಲ್ಲಿ ಇರುವುದಿಲ್ಲ. ಆ ಒಂದು ವ್ಯವಸ್ಥೆಗೆ ನಾವು ಗಣರಾಜ್ಯವೆಂದು ಕರಿಬೇಕಾಗ್ತದೆ ಅಂತ. ಇನ್ನು ನಮ್ಮ ಭಾರತದವನ್ನು ನಾವು ಗಣರಾಜ್ಯ ಅಂತ ಯಾಕೆ ನಾವು ಗುರುತಿಸಿಕೊಳ್ತಾ ಇದ್ದೀವಿ ಅಂತಂದರೆ, 1950ರಲ್ಲಿ ಸಂವಿಧಾನ ಆಳ್ವಿಕೆ ಪ್ರಾರಂಭಗೊಂಡಿತು ಅಂತ. ಯಾವಾಗ ನಮ್ಮ ದೇಶದಲ್ಲಿ ಸಂವಿಧಾನಾತ್ಮಕ ವ್ಯವಸ್ಥೆಯ ಆಡಳಿತಗಳು ಕಂಡು ಬಂದವು, ಅಲ್ಲಿ ತದನಂತರದಲ್ಲಿ ಅನೇಕ ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ಸೇರುವುದರ ಮೂಲಕ ತಮ್ಮಲ್ಲಿರುವಂತಹ ಒಂದು ಆಳ್ವಿಕೆ ಅಂದರೆ ವಿಶೇಷವಾಗಿ ರಾಜ್ಯತ್ವದ ಆಳ್ವಿಕೆಗಳು ನಿಂತು ಹೋದವು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ. ಅದಕ್ಕೆ ನಾವು ಸಂಸ್ಥಾನಗಳ ಆಡಳಿತಗಳು ಅಂತ ಕೂಡ ಕರಿತಾ ಇದ್ದೀವಿ ಅಂತ. ಭಾರತದ ಯಾವುದೇ ಭಾಗದಲ್ಲಿ ಅರಸೊತ್ತಿಗೆ ಅಥವಾ ಆನುವಂಶಿಕ ಆಳ್ವಿಕೆ ಇರಲಿಲ್ಲ, ಕಂಡು ಬರಲಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ ಅಂತ. ಸ್ನೇಹಿತರೆ, ಅಷ್ಟೇ ಅಲ್ಲ, ಈ ದೇಶದ ಶ್ರೇಷ್ಠ ಹುದ್ದೆಯಾದಂತಹ ರಾಷ್ಟ್ರಪತಿ ಹುದ್ದೆ, ಈ ರಾಷ್ಟ್ರಪತಿ ಹುದ್ದೆ ಇದು ಸಂವಿಧಾನಾತ್ಮಕವಾದಂಥ ಹುದ್ದೆ. ಹಾಗಾಗಿ ಈ ಸಂವಿಧಾನಾತ್ಮಕ ಹುದ್ದೆಯನ್ನು ವ್ಯಕ್ತಿಯು ಅಲಂಕರಿಸುವಂಥ ಸಂದರ್ಭದಲ್ಲಿ ಆತ ಆನುವಂಶಿಕವಾಗಿ ಅದನ್ನು ಅಲಂಕರಿಸದೆ ಜನರಿಂದ ಪರೋಕ್ಷವಾಗಿ ಆಯ್ಕೆಗೊಂಡು ಆ ಹುದ್ದೆಯನ್ನು ಅವರು ಅಲಂಕರಿಸ್ತಾ ಇದ್ದಾರಂತೆ. ಈ ಒಂದು ವ್ಯವಸ್ಥೆಗೆ ನಾವು ಗಣರಾಜ್ಯವೆಂದು ಕರಿಬೇಕಾಗ್ತದಂತ. ಹಾಗಾಗಿ ಪ್ರಾತಿನಿಧಿಸುವಿಕೆ ಅದು ಆಳ್ವಿಕೆ ಭಾರತದಲ್ಲಿ ಒಂದು ಪ್ರಜಾಸತ್ತಾತ್ಮಕ ಹಿನ್ನೆಲೆಯಲ್ಲಿ ಮೂಡಿ ಬಂದಿರುವಂಥ ಒಂದು ವ್ಯವಸ್ಥೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹೀಗಾಗಿ ಭಾರತ ಒಂದು ಕೇವಲ ಪ್ರಜಾಸತ್ತಾತ್ಮಕ ರಾಷ್ಟ್ರವಷ್ಟೇ ಅಲ್ಲ, ಅದೊಂದು ಗಣರಾಜ್ಯ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ. ಇನ್ನು ಇದೇ ವಿಷಯವನ್ನು ನಾವು ಬ್ರಿಟನ್ ಒಂದು ರಾಜಕೀಯ ವ್ಯವಸ್ಥೆಗೆ ಒಂಜರ ನಾವು ಹೋಲಿಕೆ ಮಾಡಿ ನೋಡುವಂಥ ಸಂದರ್ಭದಲ್ಲಿ ಇದು ಬ್ರಿಟನ್ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು, ಇದು ಪ್ರಜಾಸತ್ತಾತ್ಮಕ ರಾಷ್ಟ್ರ ಆಗಿದ್ದರೂ ಕೂಡ ಅದು ಗಣರಾಜ್ಯ ರಾಷ್ಟ್ರವಾಗಲಿಲ್ಲ ಅಂತ. ಕಾರಣ, ಆ ದೇಶದ ಮುಖ್ಯಸ್ಥ
ಜನತೆಯಿಂದ ಪರೋಕ್ಷವಾಗಿ ಆಯ್ಕೆಯಾಗುವುದಿಲ್ಲ ಅಂತ. ಆ ದೇಶದ ಮುಖ್ಯಸ್ಥ ತಂದರೆ ಮತ್ತಾರೂ ಅಲ್ಲ, ಆ ದೇಶದ ರಾಜ ಅಥವಾ ರಾಣಿ. ಆ ದೇಶದಲ್ಲಿರುವಂಥ ರಾಜ ಅಥವಾ ರಾಣಿ ಅದೊಂದು ಆನುವಂಶಿಕ ಆಳ್ವಿಕೆ, ಅದೊಂದು ಅರಸೊತ್ತಿಗೆಯ ಆಳ್ವಿಕೆ. ಹಾಗಾಗಿ ಆ ಒಂದು ದೇಶದ ರಾಜಕೀಯ ಪರಂಪರೆಗಳ ಹಿನ್ನೆಲೆಯಲ್ಲಿ ನೋಡೋದಾದರೆ ನೂರಾರು ವರ್ಷಗಳಿಂದ ಅಲ್ಲಿ ಆನುವಂಶಿಕ ಆಳ್ವಿಕೆ ಇದ್ದೇ ಇದೆ ಅಂತ. ವಿಶೇಷವಾಗಿ ನಾವಿಲ್ಲಿ ಅರಸೊತ್ತಿಗೆ ಆಳ್ವಿಕೆ ಇರುವುದು ಕಂಡು ಬರ್ತದೆ ಅಂತ. ಇನ್ನು ನಾವು ಕಾಲಾಂತರದಲ್ಲಿ ಆದಂತಹ ಬದಲಾವಣೆಗಳನ್ನು ಗಮನಿಸಿದಾಗ ಅರಸೊತ್ತಿಗೆ ಆಳ್ವಿಕೆ ನಿಯಂತ್ರಣಕ್ಕೆ ಒಳಪಟ್ಟಾಗ, ಒಂದು ನಿಯಮಗಳಿಗೆ ಒಳಪಟ್ಟಾಗ ಅಥವಾ ಕಾನೂನುಗಳಿಗೆ ಒಳಪಟ್ಟು ಅಧಿಕಾರವನ್ನು ಚಲಾಯಿಸಿದಾಗ ಅಂತಹ ಒಂದು ಆಳ್ವಿಕೆಗೆ ನಾವು ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ಅಂತ ಕರಿತಾ ಇದ್ದೀವಿ. ಅಂದರೆ ಸಂವಿಧಾನಾತ್ಮಕವಾದಂಥ ಅರಸೊತ್ತಿಗೆ ಅಲ್ಲಿ ರೂಢಿಯಲ್ಲಿ ಬಂದಿತ್ತು ಅಂತ. ಹಾಗಾದರೂ ಕೂಡ ಅದನ್ನು ನಾವು ಸಂಪೂರ್ಣವಾಗಿ ಗಣರಾಜ್ಯ ಎಂದು ಕರೆಯಲಿಕ್ಕೆ ಬರುವುದಿಲ್ಲ. ಅದು ನಿಯಂತ್ರಣಕ್ಕೆ ಒಳಪಟ್ಟಂತಹ ಒಂದು ಅರಸೊತ್ತಿಗೆ ಅಂತ ಕರಿತಾ ಇದ್ದೀವಿ, ಅಥವಾ ಅದಕ್ಕೆ ನಾವು ಸಂವಿಧಾನಾತ್ಮಕ ಅರಸೊತ್ತಿಗೆ ಎಂದು ನಾವು ಅದನ್ನು ಕರಿತಾ ಇದ್ದೀವಿ ಅಂತ. ಇನ್ನೊಂದು ಕಡೆಗೆ ಅದೇ ವ್ಯವಸ್ಥೆಗೆ ಇಂಗ್ಲೀಷ್ನಲ್ಲಿ ಲಿಮಿಟೆಡ್ ಮೊನಾರ್ಕಿ ಅಂತ ಕೂಡ ಕರಿತಾ ಇದ್ದಾರೆ. ಲಿಮಿಟೆಡ್ ಮೊನಾರ್ಕಿ ಅಂದರೆ ಮತ್ತೇನೂ ಅಲ್ಲ, ನಿಯಂತ್ರಣಕ್ಕೆ ಒಳಪಟ್ಟು ಕೆಲವೊಂದಿಷ್ಟು ಕಾನೂನುಗಳಿಗೆ ನಿಯಮಗಳಿಗೆ ಒಳಪಟ್ಟು ತನ್ನ ಅಧಿಕಾರವನ್ನು ಚಲಾಯಿಸ್ತಾ ಇದ್ದರೆ ಅದಕ್ಕೆ ನಾವು ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ಅಥವಾ ಲಿಮಿಟೆಡ್ ಮೊನಾರ್ಕಿ ಅಂತ ಅದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ. ಇನ್ನು ನಾವು ಬ್ರಿಟನ್ ವ್ಯವಸ್ಥೆಯಲ್ಲಿ ನೋಡೋದಾದರೆ ಅಲ್ಲಿ ಒಂದು ಪದ್ಧತಿ ಇದೆ, ರಾಜನ ಮಗ ರಾಜ ಅಂತ. ಯಾವಾಗ ಆ ಒಬ್ಬ ದೇಶದ ರಾಜ ಅಥವಾ ರಾಣಿ ತೀರಿಕೊಳ್ತಾ ಇದ್ದಾಳೆ, ಮತ್ತೆ ಆನುವಂಶಿಕವಾಗಿ ಆ ಕಾನ್ಸ್ಟಿಟ್ಯೂಷನಲ್ ಹೆಡ್ಡನ್ನು ಅವರು ಆಯ್ಕೆ ಮಾಡುವುದು ಚುನಾವಣೆಗಳ ಮೂಲಕ ಅಲ್ಲ, ಅಥವಾ ಪರೋಕ್ಷ ಚುನಾವಣೆಗಳ ಮೂಲಕ ಅಲ್ಲ, ರಾಜನ ಮಗ ರಾಜನೇ ಎನ್ನುವಂತಹ ಪರಂಪರೆಯಲ್ಲಿ ಆ ರಾಜ ತೀರಿಕೊಂಡಾಗ ಮತ್ತೆ ಅದೇ ಕುಟುಂಬದ ಒಬ್ಬ ಹೆಣ್ಣು ಮಗಳನ್ನು ರಾಣಿಯನ್ನಾಗಿ, ಗಂಡು ಮಗ ಇದ್ದರೆ ರಾಜನನ್ನಾಗಿ ಆಯ್ಕೆ ಮಾಡಿಕೊಳ್ಳುವುದರ ಮೂಲಕ ಆ ಒಂದು ವ್ಯವಸ್ಥೆ ನಿರಂತರವಾಗಿ ಸಾಗ್ತಾ ಇದೆ. ಈ ಒಂದು ವ್ಯವಸ್ಥೆಯನ್ನು ಆ ಬ್ರಿಟನ್ ಇವತ್ತಿಗೂ ಕೂಡ ಗಣರಾಜ್ಯ ಎಂದು ಕರೆಸಿಕೊಳ್ಳುವುದಿಲ್ಲ. ಆದರೆ ತಮಗೆ ಗೊತ್ತಿರಲಿ, ಭಾರತವೂ ಕೂಡ ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿದೆ. ಅಷ್ಟೇ ಅಲ್ಲ, ಬ್ರಿಟನ್ ಕೂಡ ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿದೆ. ಆದರೆ ಭಾರತ ಗಣರಾಜ್ಯ ರಾಷ್ಟ್ರವಾಯಿತು, ಆದರೆ ಬ್ರಿಟನ್ ಗಣರಾಜ್ಯ ರಾಷ್ಟ್ರ ಎನಿಸಿಕೊಳ್ಳದೆ ಅದು ನಿಯಂತ್ರಣಕ್ಕೆ ಒಳಪಟ್ಟ ಸಂವಿಧಾನಾತ್ಮಕ ಅರಸೊತ್ತಿಗೆ ಒಳಪಟ್ಟಂತಹ ರಾಷ್ಟ್ರವಾಗಿ ಮುಂದುವರಿಯಿತು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಇನ್ನೊಂದು ತಾವು ಬಹಳ ಸ್ಪಷ್ಟವಾಗಿ ನಾವು ಇಲ್ಲಿಗೆ ಅರ್ಥ ಮಾಡಿಕೊಳ್ಬೇಕು, ಭಾರತದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಮೇಲೆ ಅತ್ಯಂತ ಗಾಢವಾದ ಪ್ರಭಾವವನ್ನು ಮತ್ತು ನೇರವಾಗಿ ಪ್ರಭಾವವನ್ನು ಬೀರಿದ್ದು ಇದೇ ಬ್ರಿಟನ್. ಆದರೆ ಭಾರತ ಎಲ್ಲಿಯೂ ಕೂಡ ಅರಸೊತ್ತಿಗೆ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಲಿಲ್ಲ. ಇದಕ್ಕೆಲ್ಲ ಉತ್ತಮ ಉದಾಹರಣೆ ಎನ್ನುವಂತೆ ಮೇ 6, 2023 ಈಗಿನ ಪ್ರಸ್ತುತ ಬ್ರಿಟನ್ನಿನ ರಾಜ ಚಾರ್ಲ್ಸ್ 3 ಈತ ಅಧಿಕಾರವನ್ನು ವಹಿಸಿಕೊಂಡರು. ಎಲಿಜಾಬೆತ್ II ಇವರ ಮಗನಾದಂತಹ ಚಾರ್ಲ್ಸ್ 3 ಇವರು ತಮ್ಮ 73ನೇ ವಯಸ್ಸಿನಲ್ಲಿ ಆ ದೇಶದ ಅರಸೊತ್ತಿಗೆಯ ರಾಜತ್ವವನ್ನು ಅವರು ಮುಂದುವರಿಸಿದರು ಅಂತ. ಹೀಗಾಗಿ ಭಾರತ ಒಂದು ಗಣರಾಜ್ಯವಾದರೆ ಬ್ರಿಟನ್ ಇದು ಗಣರಾಜ್ಯ ಎನಿಸಿಕೊಳ್ಳುವುದಿಲ್ಲ. ಸ್ನೇಹಿತರೆ, ಈ ಒಂದು ರಾಜಕೀಯ ಬೆಳವಣಿಗೆಗಳು ಮತ್ತು ರಾಜಕೀಯ ವ್ಯವಸ್ಥೆಗಳನ್ನು ತಮಗೆ ಮುಟ್ಟಿದೆ, ಈ ಒಂದು ವಿಷಯ ನಿಮಗೆ ಅತ್ಯಂತ ಸೂಕ್ತವಾಗಿ ಮಾಹಿತಿಯನ್ನು ನೀಡಿದೆ ಅನ್ನುವಂತಹ ಒಂದು ಆಶಯ ಜೊತೆಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಇಂಥ ಒಂದು ಮಹತ್ವಪೂರ್ಣ ಸಂಗತಿಗಳ ವಿಡಿಯೋಕ್ಕಾಗಿ ಕಾಯ್ತಾ ಇರಿ. ನಾನು ನಿಮ್ಮ ಜೊತೆಗೆ ವಿಷಯವನ್ನು ಹಂಚ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.